ಸೊ ಕೂದಲು ತುಂಬ ಚೆನ್ನಾಗಿ ಅಂದರೆ ಶೈನಿಂಗ್ ಆಗಿ ಉದ್ದವಾಗಿ ಬೆಳೆಯೋಕ್ಕೆ ಯಾವ ಒಂದು ಹೇರ್ ಪ್ಯಾಕ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಅದು ಏನು ಗೊತ್ತಾ, ಒಂಥರ ಹೇರ್ ಪ್ಯಾಕು ಆಗಿರುತ್ತೆ, ಜೊತೆಗೆ ಒಂದು ಶಾಂಪೂ ಬೇಸಲ್ಲಿ ನಾನು ಮಾಡ್ತಾ ಇದ್ದೀನಿ. ಸೊ ಒಂಥರ ಶಾಂಪೂ ಥರನೂ ಇರುತ್ತೆ. ಸೊ ಅದನ್ನು ನೀವು ಹಾಕೊಂಡಾಗ ಏನೋ ಶಾಂಪೂ ಯೂಸ್ ಮಾಡುವಂತಹ ನೆಸೆಸಿಟಿನೇ ಇಲ್ಲ, ಯಾಕೆಂದರೆ ಅದು ನಿಮ್ಮ ಕೂದಲನ್ನ ತುಂಬ ಚೆನ್ನಾಗಿ ಮಾಡುತ್ತೆ, ಸಾಫ್ಟ್ ಆಗಂಗೆ ಮಾಡುತ್ತೆ. ನಂದು ಕರ್ಲಿ ಏರ್ ಇತ್ತಲ್ಲ ಫ್ರೆಂಡ್ಸ್, ಕರ್ಲಿ ಏರ್ನ ನಾನು ವೇವಿ ಮಾಡ್ಕೊಂಡಿರೋದು ನೋಡ್ತಾ ಇರ್ಬೋದಲ್ಲ ನೀವು. ಸೊ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಸೊ ಯಾವ ಥರ ಮೆಥಡ್ನ ನಾನು ಯೂಸ್ ಮಾಡ್ತಿರೋದು ಅದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಆ ಥರ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇವಾಗ ನೋಡ್ಕೊಂಬನ್ನಿ, ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ತೋರಿಸ್ತಾ ಇದ್ದೀನಿ ಅದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬನ್ನಿ ಬನ್ನಿ. ಸೊ ಮತ್ತು ಇದಕ್ಕೆ ಅಲೋವೆರಾ ಬೇಕಾಗುತ್ತೆ. ಸೊ ನಾನು ನಮ್ಮ ಮನೆ ಪಾಟಲ್ಲೇ ಬೆಳೆಸಿರೋದನ್ನು ಕಿತ್ಕೊಂಬಂದಿದ್ದೀನಿ. ಅಲೋವೆರಾ ಮತ್ತು ಇದು ಅಂಟುವಾಳದು ಕಾಯಿ, ಅದೇ ನಾನೇನು ಒಂದು ರೀಟಾ ಅಂತ ಹೇಳಿದ್ನಲ್ಲ, ಸೊ ಇದು ಮತ್ತು ದಾಸವಾಳ ಮತ್ತು ಇದು. ಸೊ ಇದನ್ನು ನಾನು ನೀರಿಗೆ ಹಾಕ್ತಾಯಿದ್ದೀನಿ, ತೋರಿಸ್ತೀನಿ ನಾನು. ಸೊ ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ನೀರು ಇಟ್ಕೊಂಡಿರ್ಬೇಕಾಗುತ್ತೆ, ಒಂದು ಸ್ವಲ್ಪ ಕಾಲು ಭಾಗದಷ್ಟು. ಅದಕ್ಕೆ ನಾನು ದಾಸವಾಳದ ಎಲೆ ಹಾಕೋತಿದ್ದೀನಿ ಈಗ. ಇದೇನು ಅಂದರೆ ಒಂದು ಏರ್ ಮಾಸ್ಕನ್ನು ನಾನು ರೆಡಿ ಮಾಡ್ತಾ ಇರೋದಾಯ್ತಾ, ಕೂದಲು ಚೆನ್ನಾಗಿ ಬೆಳೆಯೋಕ್ಕೆ ಆಯಿತಾ. ಅದಾದಮೇಲೆ ಇದು ನೋಡಿ ಇಷ್ಟು ತೊಗೊಂಡಿದ್ದೀನಿ, ಯಾಕೆಂದರೆ ಇದು ನಮಗೆ ಶಾಂಪೂ ಥರನೂ ವರ್ಕ್ ಆಗುತ್ತಲ್ವ. ಸೊ ನಾವು ಒಂದು 2-3 ವಾರ ಇಟ್ಕೋಬೋದು, ಫ್ರಿಜ್ಜಲ್ಲಿ ಇಟ್ಟರೆ ಒಂದು 2-3 ವಾರ ಇಟ್ಕೋಬೋದು ನೀವು. ಸೊ ನೋಡಿ ಅಲೋವೆರಾದು ಜೆಲ್ಲಿನ ತೆಗೆದು ಇದರಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಬಟ್ಲಲ್ಲಿ. ಇದು ನಾನು ಮಿಕ್ಸಿಗೆ ಹಾಕೋಬೇಕಾದ್ರೆ ಮಾತ್ರ ಯೂಸ್ ಮಾಡ್ತೀನಿ. ಸೊ ಇವಾಗ ಬನ್ನಿ ಬ್ರಿಂಗ್ರಾಜ್ನ ಹಾಕೋತಾ ಇದ್ದೀನಿ. ಸೊ ಇಷ್ಟನ್ನು ನಾವು ಹಾಕಿ ಕುದಿಸ್ಬೇಕಾಗುತ್ತೆ ನೀರಲ್ಲಿ, ಆಯಿತಾ. ಸೊ ಇದೆಷ್ಟೊತ್ತು ಮಾಡಬೇಕು ಅಂತ ನೀವು ಕೇಳಿದ್ರೆ ಒಂದು 10 ನಿಮಿಷ ಮಾಡಬೇಕು, ಲೋ ಫ್ಲೇಮಲ್ಲೇ ಮಾಡಬೇಕು ನೀವು ಇದನ್ನು. ಏಕೆಂದರೆ ನಿಮಗೆ ದಾಸವಾಳದು ರಸ ಬಿಡಬೇಕು, ಪ್ಲಸ್ ಅಂಟುವಾಳದು ರಸ ಬಿಡಬೇಕು, ಆಮೇಲೆ ಇನ್ಯಾವುದ್ರದ್ದು ನಾನು ಹೇಳಿದ್ನಲ್ಲ 3 ಹಾಕಿರೋದು, ಅಂಟುವಾಳದು ಹಾಕಿದ್ದೀನಿ ಅದು, ಮತ್ತು ಬ್ರಿಂಗ್ರಾಜ್ ಪರವಾಗಿಲ್ಲ, ನಾನು ಪುಡಿ ಹಾಕಿರೋದ್ರಿಂದ ಒಟ್ಟಿನಲ್ಲೇ ಅದು ಒಂದು 10 ನಿಮಿಷ ಅಂತೂ ಆಗಬೇಕು, ಆಯಿತಾ. ಉರಿ ಕಮ್ಮಿ ಮಾಡಿಕೊಂಡೆ ನೋಡಿ. ಸೊ ಇವಾಗ ಬನ್ನಿ ಫ್ರೆಂಡ್ಸ್, ನಾನೇನು ನೆನೆಸಿಟ್ಟಿದ್ನೋ 1 ಗಂಟೆ ಆಗಿದೆ ಈಗ, 1 ಅವರ್ ಬಿಟ್ಟಿದ್ನಲ್ಲ. ಸೊ ಇದನ್ನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ನೋಡಿ 1 ಗಂಟೆ ನಾವು ಬಿಟ್ಟಿದ್ವಿ ಅಲ್ವಾ. ಅಕ್ಕಿ ಮತ್ತು ಮೆಂತ್ಯ ಕಾಳಿದೆ, ಮತ್ತು ಕಲೋಂಜಿ ಇದೆ, ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಇದೆ. ಸೊ ಇಷ್ಟನ್ನು ಹಾಕ್ಬಿಟ್ಟು ಅದೇ ನಾನು ಹೇಳಿದ್ನಲ್ಲ 10 ಮಿನಿಟ್ಸು ಲೋ ಫ್ಲೇಮಲ್ಲೇ ಮಾಡಬೇಕು ನೀವು, ಯಾಕೆಂದರೆ ಅದರಲ್ಲಿ ಇರುವಂತಹ ಒಂದು ಇದೆಲ್ಲ ಅದರಲ್ಲಿ ಬಿಟ್ಕೊಳ್ಳುತ್ತೆ. ಸೇಮ್ ಒಳ್ಳೆ ನಿಮಗೆ ಶಾಂಪೂ ಹೆಂಗಿರುತ್ತೋ ಅದೇ ಥರ ಬರುತ್ತೆ ಟೆಕ್ಸ್ಚರ್. ತೋರಿಸ್ತೀನಿ, ಒಂದು 10 ನಿಮಿಷ ಆದಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಇನ್ನೊಂದು ಹೇಳಬೇಕು, ಫಸ್ಟೇ ನಾವು ನೆನೆಸಿರ್ತೀವಲ್ಲ, ಸೊ ಕೆಲವ್ರಿಗೆಲ್ಲ ಅಷ್ಟೊತ್ತು ಬಿಡೋಕ್ಕೆ ಇಷ್ಟ ಇಲ್ಲ ಅಂದರೆ ಒಂದು 5 ನಿಮಿಷ ಬಿಡಿ ಸಾಕಾಗುತ್ತೆ. ಯಾಕೆಂದರೆ ಆಲ್ರೆಡಿ ನಾವು 1 ಗಂಟೆ ನೆನೆಸಿದ್ದೆ ಅಲ್ವಾ. ಸೊ ಬರೀ ಒಂದು 5 ನಿಮಿಷ ಬಿಟ್ರೂ ಸಾಕು, ಲೋ ಫ್ಲೇಮಲ್ಲೇ ಇರಬೇಕು ಮಾತ್ರ, ಆಯಿತಾ. ಸೊ ಚೆನ್ನಾಗಿ ಅದು ಇದಾಗಲಿ, ಆಮೇಲೆ ನಾನು ಸಿಗ್ತೀನಿ ನಿಮಗೆ. ಸೊ ನೋಡಿ ಫ್ರೆಂಡ್ಸ್, ಇವಾಗ 5 ಮಿನಿಟ್ಸ್ ಬಿಟ್ಟಿದ್ದೆ. ಸೊ ಚೆನ್ನಾಗಿ ಅದು ಇದಾಗಿದೆ. ಸೊ ಇವಾಗ ಆಫ್ ಮಾಡ್ಕೊತಾ ಇದ್ದೀನಿ. ಸೊ ಇದೊಂದು ಸ್ವಲ್ಪ ಹಾರಕ್ಕೆ ಬಿಡಬೇಕು. ಮತ್ತು ಇದರಲ್ಲಿ ಅಕ್ಕಿ ಹಾಕಿರೋದ್ರಿಂದ ಬೆಟರು 2 ವಾರ ಯೂಸ್ ಮಾಡಿ ಫ್ರೆಂಡ್ಸ್, ಸಾಕು. ಏನು ಗೊತ್ತಾ, ನೀವು ವಾರದಲ್ಲಿ ಒಂದು 3 ಸಲ ಅಪ್ಲೈ ಮಾಡಿ, ಯಾಕಂದರೆ ನಿಮ್ಮ ಕೂದಲು ಚೆನ್ನಾಗಿ ಬೆಳಿಬೇಕು ಅಂದರೆ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಕೆಲವ್ರಿಗೆಲ್ಲ ತುಂಬ ಕೂದಲು ಉದ್ರೋಗಿ ತುಂಬ ತಿನ್ನೇರ್ ಆಗೋಗಿರುತ್ತೆ ನೋಡಿ. ಆಮೇಲೆ ಟೆಕ್ಸ್ಚರೇ ಕಳ್ಕೊಂಬಿಟ್ಟಿರುತ್ತೆ ಕೂದಲಲ್ಲಿ, ಒಂದು ಶೈನಿಂಗೇ ಇರಲ್ಲ, ಒಂಥರ ಡ್ರೈ ಥರ ಕಾಣುತ್ತಲ್ವಾ. ಸೊ ನಂದು ಹೇಳೋದ್ನಲ್ಲ ಕರ್ಲಿ ಏರಿಂದ ನಾನು ಒಂದು ಸ್ವಲ್ಪ ವೇವಿ ಮಾಡಿಕೊಂಡೆ ಅಂತ. ಸೊ ಈ ಥರದ್ದೆಲ್ಲ ಮೆಥಡ್ ನಾವು ಯೂಸ್ ಮಾಡೋದ್ರಿಂದ ಮಾಡ್ಕೋಬೋದು. ಸೊ ನೋಡಿ ಒಂದು ಸ್ವಲ್ಪ ಆರ್ಲಿ ಅದು, ಆಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ತೋರಿಸ್ತೀನಿ. ಮಿಕ್ಸಿಗೆ ಹಾಕುವಾಗ ನಾನು ಅಲೋವೆರಾನ ಆ್ಯಡ್ ಮಾಡೋದು, ಆಯಿತಾ. ಸೊ ಇವಾಗ ನೋಡಿ ಫ್ರೆಂಡ್ಸ್, ನಾನು ಎಷ್ಟು ಅಂದರೆ 5 ನಿಮಿಷ ಮಾಡಿದ್ದೆ ಅಲ್ಲ, ಸೊ ಬಿಟ್ಬಿಟ್ಟಿದ್ದೆ ಒಂದು ಸ್ವಲ್ಪ, ಯಾಕಂದರೆ ಫುಲ್ಲು ಅದು ಇದಾಗಲಿ ಅಂತ. ಸೊ ನೋಡಿ ನೀರೆಲ್ಲ ಹೀರ್ಕೊಂಬಿಟ್ಟಿರುತ್ತೆ. ಸೊ ಈ ಥರ ಆಗಿರಬೇಕು. ಸೊ ಇದು ನಾನು ಹೇಳಿದ್ನಲ್ಲ ಎಷ್ಟು ಹಾಕಿದ್ದೆ ಹೇಳಿ, 1/4 ಭಾಗದಷ್ಟು ನೀರು ಹಾಕ್ಕೊಂಡಿದ್ದೆ. ಈ ಥರ ಒಂದು ದೊಡ್ಡ ಪಾತ್ರೆನಲ್ಲಿ ತೊಗೋಬೇಕು. ಆಮೇಲೆ ಈ ಥರ ನಾನು ತೋರಿಸಿದ್ನಲ್ಲ ಮೆಂತ್ಯ ಕಾಳು ಅದೆಲ್ಲ ಎಷ್ಟು ಅಂದರೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಆಯಿತಾ. ಟೀ ಸ್ಪೂನ್ ಅಂದ್ಕೊಳ್ಳಿ, 1 ಟೀ ಸ್ಪೂನ್ ಹಾಕ್ಕೊಂಡಿರೋದು. ಸೊ ಇವಾಗ ಮಿಕ್ಸಿಗೆ ಹಾಕ್ಬಿಟ್ಟು ನಾನು ತೋರಿಸ್ತೀನಿ.
ಸೊ ನೋಡಿ ಇಷ್ಟೂ ಮಿಕ್ಸಿ ಜಾರ್ಗೆ ಬಗ್ಗಿಸ್ಕೊಂಡು ನೋಡ್ತಾ ಇದ್ರಲ್ಲ ಎಷ್ಟು ಗಟ್ಟಿ ಗಟ್ಟಿ ಥರ ಆಗಿದೆ ಆಯಿತಾ. ಇದಕ್ಕೆ ಇವಾಗ ಆ್ಯಲೋವೆರಾದು ಹಾಕೋತಾ ಇದ್ದೀನಿ ನಾನು ಏನು ಮಾಡಿ ಇಟ್ಟಿದ್ನೋ ಫೈನಲಾಗಿ ಆ್ಯಲೋವೆರಾ ಹಾಕೋಬೇಕಷ್ಟೆ. ಇವಾಗ ಒಂದು ರೌಂಡ್ ಮಿಕ್ಸಿ ಹಾಕಿ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಬಂದಿರುತ್ತೆ ಪೇಸ್ಟ್ ಆಯಿತಾ. ಇದನ್ನು ಆ್ಯಕ್ಚುಲಿ ನಾನೊಬ್ಬಳೇ ಶೂಟ್ ಮಾಡ್ತಾ ಇರೋದಲ್ಲ, ಸೊ ಅದಕ್ಕೆ ನೋಡಿ ಕೆಳಗಡೆ ಹಿಂಗೆ ಇಟ್ಟರೆ ಈ ಥರ ಪೇಸ್ಟ್ ಥರ ಬರುತ್ತೆ. ಸೊ ಅದನ್ನು ಚೆನ್ನಾಗಿ ಹಿಂಗೆ ತಿರುಗಿಸ್ಬಿಟ್ಟು ನಾವು ಆ್ಯಕ್ಚುಲಿ ಆ ಮಿಕ್ಸಿ ಜಾರಲ್ಲಿ ಇದು ಮಾಡುವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿರ್ತೀವಲ್ವ, ಸೊ ಈ ಥರ ಒಂದು ಟೆಕ್ಸ್ಚರ್ ಬಂದಿರುತ್ತೆ. ಸೊ ಇದರಲ್ಲಿ ಏನು ಪೇಸ್ಟ್ ಬರುತ್ತೋ ಇದಕ್ಕೆ ಹಾಕ್ಕೊತಾ ಇದ್ದೀನಿ, ನಾನು ತೋರಿಸ್ತೀನಿ ಹೆಂಗಾಗುತ್ತೆ ಅಂತ. ಸೊ ನೋಡಿ ಅದರಲ್ಲೆಲ್ಲ ಚೆನ್ನಾಗಿ ಫಿಲ್ಟ್ರ್ ಮಾಡಿದ್ಮೇಲೆ ಹಿಂಗೆ ಸಿಗುತ್ತೆ ಫ್ರೆಂಡ್ಸ್ ಆಯಿತಾ. ಎಲ್ಲ ಲೋಳೆ ಥರ ಆಗಿರುತ್ತೆ, ಯಾಕಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಹಾಕಿರ್ತೀವಿ, ಅಕ್ಕಿದಿರುತ್ತೆ, ದಾಸವಾಳದಿರುತ್ತೆ, ಎಲ್ಲನೂ ಹಾಕಿದ್ದೀವಲ್ವಾ. ಆಮೇಲೆ ನಾವು ಏನು ಹಾಕಿದ್ವಿ ಹೇಳಿ, ಇದೆಲ್ಲ ಇದರಲ್ಲಿ ಮಿಕ್ಸ್ ಮಾಡಿ ತೋರಿಸ್ತೀನಿ ನಾನು. ಸೊ ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಈ ಥರ ಆಗಿರುತ್ತೆ. ಒಂದು ಸ್ವಲ್ಪ ಶಾಂಪೂ ಥರನೇ ಕಾಣಿಸುತ್ತೆ ನೋಡಿ, ಹರ್ಬಲ್ ಶಾಂಪೂ ಬರುತ್ತಲ್ಲ ಅದೇ ಥರ ಆಗಿರುತ್ತೆ. ಸೊ ನಾನು ಈ ಡಬ್ಬದಲ್ಲಿ ಅದನ್ನು ಒಂದು ಸ್ವಲ್ಪ ಅದನ್ನು ತೊಗೋತೀನಿ. ಇವಾಗ ನಾನು ಕೂದಲಿಗೆ ಅಪ್ಲೈ ಮಾಡಿ ನಿಮ್ಗೆ ತೋರಿಸ್ತೀನಿ ಹೆಂಗಾಗಿದೆ ಅಂತ. ಸೊ ನೋಡಿ, ನಾನು ಹೇಳಿದ್ನಲ್ಲ ಒಂದು ವಾರಕ್ಕೆ 1-2 ಸಲ ಮಾಡ್ಕೊಂಬನ್ನಿ. ವಾರಕ್ಕೆ 2 ಸಲ, 2 ವಾರಕ್ಕೆ ಸಾಕು. ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ, ಇನ್ನು ಮಿಕ್ಕಿದ್ದಿಲ್ಲ ಅಂದರೆ ಹಾಳಾಗ್ಬಿಡುತ್ತೆ ಅದಕ್ಕೆ. ಸೊ ಇನ್ನು ಮಿಕ್ಕಿದ್ದನ್ನು ನಾನು ಇದರಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಸೊ ಆ ಥರ ಆಯಿತಾ. ಸೊ ನೋಡಿ ಇದ್ರ ಫುಲ್ ಆಗಿದೆ, ನಾನು ಇದ್ರಲ್ಲಿ ಹಾಕಿಟ್ಟಿದ್ದೀನಿ. ಸೊ ನಮ್ಗೆ ಬೇಕಾದಾಗ ಇದು ಸ್ಪ್ರೇ ಆಗಲ್ಲ ಆ್ಯಕ್ಚುಲಿ, ಇದು ಗಟ್ಟಿ ಗಟ್ಟಿ ಇರುತ್ತಲ್ಲ, ಸುಮ್ಮನೆ ಅದ್ರಲ್ಲಿ ಹಾಕಿಟ್ಟಿದ್ದೀನಿ ಅಷ್ಟೇ. ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕಲ್ಲ, ಅದಕ್ಕೆ ಹಿಂಗೆ ಹಾಕಿಟ್ಟಿರೋದು ನಾನು. ಸೊ ಅದನ್ನು ನೀವು ಒಂದು ಸ್ವಲ್ಪ ನೋಡಿ ಇಷ್ಟು ತೊಗೊಂಡ್ರೆ ನಿಮ್ಮದು ಕೂದಲಿಗೆಲ್ಲ ಆಗುತ್ತೆ. ನಾನು ತೋರಿಸ್ತೀನಿ ಬನ್ನಿ ಹೆಂಗೆ ಹಾಕೋದೀನಿ. ಸೊ ಆಯಿತಾ. ಸೊ ನೋಡಿ ಈ ಥರ ಒಂದು ಆಗಿರುತ್ತಲ್ವ ಫ್ರೆಂಡ್ಸ್. ಇದೇನು ಗೊತ್ತಾ, ನಿಮಗೆ ಕೂದಲು ತುಂಬ ಚೆನ್ನಾಗಿ ಮಾಡುತ್ತೆ ಆಯಿತಾ. ಸೊ ನೋಡಿ ರೂಟ್ಗೆಲ್ಲ ಹಾಕ್ಕೊಳ್ತಾ ಬನ್ನಿ, ಫುಲ್ ಕೂದಲಿಗೂ ಅಪ್ಲೈ ಮಾಡಿ ನೀವು. ಫುಲ್ಲು ಅಂದರೆ ಕೂದಲು ಬುಡಕ್ಕೂ ಹಾಕೋಬೇಕು, ಪ್ಲಸ್ ನೀವು ಕೂದಲಿಗೆ ಅಪ್ಲೈ ಮಾಡ್ಕೊತಾ ಬರಬೇಕಾಗತ್ತೆ. ಸೊ ಇಡೀ ಕೂದಲಿಗೆ ಅಪ್ಲೈ ಮಾಡ್ಕೊತಾ ಬನ್ನಿ, ಆವಾಗ ನಿಮ್ಮದು ಕೂದಲದು ಸ್ಟ್ರಕ್ಚರ್ ಚೆನ್ನಾಗಾಗುತ್ತೆ ಆಯಿತಾ. ಸೊ ಆ ಥರ. ಸೊ ನಾನು ಇದೆಲ್ಲ ಹಾಕಿದ್ಮೇಲೆ ನಿಮಗೆ ತೋರಿಸ್ತೀನಿ, ಇಲ್ಲಾಂದರೆ ವೀಡಿಯೋ ಲೆಂತಿ ಆಗುತ್ತೆ ಅದಕ್ಕೆ. ಇದನ್ನು ಹಾಕುವಾಗ ಏನು ಅಂದರೆ ಒಂದು ಸ್ವಲ್ಪ ತಣ್ಣಗಾಗುತ್ತೆ, ಸೊ ನಿಮಗೆ ರಿಲ್ಯಾಕ್ಸ್ ಆಗ್ತೀರಾ ಆಯಿತಾ. ಸೊ ಇದೇನು ಗೊತ್ತಾ ಫ್ರೆಂಡ್ಸ್, ಹುಡುಗರು ಹಾಕೋಬೋದು, ಹುಡುಗಿರು ಹಾಕೋಬೋದು. ಕೂದಲು ತುಂಬ ಚೆನ್ನಾಗಾಗುತ್ತೆ, ಅಂದರೆ ಸಾಫ್ಟಾಗಿ ಆಗುತ್ತೆ. ಪ್ಲಸ್ ಇವಾಗೆಲ್ಲ ತುಂಬ ಬೇಗ ಗ್ರೇ ಹೇರ್ ಎಲ್ಲ ಆಗುತ್ತಲ್ಲ, ಪ್ರೀಮೇಚೂರ್ ಹೇರ್ ಆ ಥರ ಎಲ್ಲ ಅವಾಯ್ಡ್ ಮಾಡಿಬಿಡುತ್ತೆ ಇದು. ಬೇಗ ಬಿಳಿ ಕೂದಲು ಆಗೋದನ್ನು ತಡೆಗಟ್ಟುತ್ತೆ. ಈವನ್ ನೀವು ಚಿಕ್ಕ ಮಕ್ಳಿಗೂ ಹಾಕ್ಬಿಟ್ಟು ಕೂರಿಸ್ಬೋದು ಈ ಥರ ಆಯಿತಾ. ಸೊ ಆ ಥರ ಮಾಡ್ಕೊಳ್ಳಿ, ಚಿಕ್ಕ ಮಕ್ಳಿಗೂ ಹಾಕಿ ಕೂರಿಸಿ. ಸೊ ತೋರಿಸ್ತೀನಿ ಬನ್ನಿ ಫುಲ್ ಹಾಕಿದ್ವಿ. ಸೊ ನೋಡಿ ಫುಲ್ ಹಾಕ್ಬೇಕು ನೀವು, ಮೇಲಿಂದ ಕೆಳಗೋರ್ಗೂ. ಇದೇನು ಗೊತ್ತಾ, ರೂಟ್ಗೂ ಹಾಕಬೇಕು, ಪ್ಲಸ್ ನೀವು ಕೂದಲು ಎಡ್ಜಸ್ಗೂ ಹಿಂಗೆ ಹಾಕಿ, ಅವಾಗೇನು ಅಂದರೆ ಚೆನ್ನಾಗಿ ಬೆಳೆಯೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ನೋಡಿ ಫ್ರೆಂಡ್ಸ್, ಫುಲ್ ಎಲ್ಲ ಹಾಕಿದ್ಮೇಲೆ ಈ ಥರ ಆಗಿರುತ್ತೆ. ಏನು ಗೊತ್ತಾ, ಇದು 1 hour ಬಿಡಬೇಕು ನೀವು ಕೂದಲು, ಅಂದರೆ ತಲೆನಲ್ಲಿ 1 ಗಂಟೆ ಬಿಟ್ಟುಬಿಟ್ಟು ಆಮೇಲೆ ಏನು ಗೊತ್ತಾ, ಇದೇ ಒಂಥರ ಶಾಂಪೂ ಇದ್ದಂಗೆ. ಶಾಂಪೂ ಕಮ್ ನಾನು ಏರ್ ಮಾಸ್ಕ್ ತೋರಿಸ್ತಾ ಇರೋದು ಇವತ್ತಿನ ಬ್ಲಾಗಲ್ಲಿ. ಸೊ ಈಸಿಯಾಗಿ ನೀವು ಇದನ್ನು ಅಪ್ಲೈ ಮಾಡ್ಕೊಂಬಂದ್ರೆ ಏನು ಗೊತ್ತಾ, ಆರಾಮಾಗಿ ನಿಮಗೆ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಫ್ರೆಂಡ್ಸ್ ಆಯಿತಾ. ಚೆನ್ನಾಗಿ ಬೆಳೆಯುತ್ತೆ, ಉದ್ದ ಬೆಳೆಯುತ್ತೆ, ಪ್ಲಸ್ ನಿಮಗೆ ಸಿಲ್ಕಿ ಏರ್ ಆಗುತ್ತೆ. 1 hour ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬರ್ತೀನಲ್ಲ, ಆಮೇಲೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ನೋಡಿ. ಸೊ ವೇಟ್ ಮಾಡಿ ಓಕೆನಾ. ಸೊ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಹೇರ್ ವಾಶ್ ಆದಮೇಲೆ ಯಾವ ಥರ ಆಗಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ಫುಲ್ಲು ಸಾಫ್ಟಾಗಿ ಬರುತ್ತೆ ಮತ್ತು ಬೌನ್ಸಿಯಾಗಿ ಕಾಣಿಸುತ್ತೆ ಆಯಿತಾ, ಮತ್ತು ಸ್ಟ್ರೈಟಾಗೂ ಬರುತ್ತೆ ನಿಮಗೆ ನೋಡಿ. ಫುಲ್ ಕೂದಲು ಒಂದು ಸ್ವಲ್ಪ, ಆಮೇಲೆ ಏನು ಗೊತ್ತಾ, ತುಂಬ ಚೆನ್ನಾಗಿ ಬೆಳೆಯುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಮತ್ತು ನಾನು ಹೇರ್ ವಾಶ್ ಮಾಡುವಾಗ ಕೂದಲು ಉದ್ರೋದು ತುಂಬ ಕಡಿಮೆ ಇತ್ತು ಆಯಿತಾ. ನಾರ್ಮಲಾಗಿ ನಾವು ಶಾಂಪು ಹಾಕ್ಕೊಂಡು ನಾವು ಸ್ನಾನ ಮಾಡ್ತೀವಲ್ವ, ಸೊ ಅವಾಗ ಒಂದು ಸ್ವಲ್ಪ ಇಷ್ಟಿಷ್ಟು ಕೂದಲು ಆಬ್ವಿಯಸ್ಲಿ ಎಲ್ಲರಿಗೂ ಉದುರುತ್ತಲ್ವ. ಸ್ನಾನ ಮಾಡುವಾಗ ಎಲ್ಲರಿಗೂ ಕೂದಲು ಒಂದು ಸ್ವಲ್ಪ ಉದುರುತ್ತೆ. ಸೊ ಈ ಥರ ಒಂದು ಏನು ಮಾಡಿದ್ದೀನಿ, ಇದು ಶಾಂಪೂ ಬೇಸಲ್ಲಿ ಮಾಡಿರೋದು. ನೀವು ಶಾಂಪೂ ಥರನೇ ಯೂಸ್ ಮಾಡಿ, ಅದಕ್ಕೆ ಹೇಳ್ತಾ ಇರೋದು. ನೀವು ಒಂದ್ಸಲ ಮಾಡಿಟ್ಕೊಂಡ್ರೆ 2 weeks ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ನೀವು ಶಾಂಪೂ ಥರನೇ ಯೂಸ್ ಮಾಡಿ. ನಾನಿವಾಗ ಹಂಗೆ ಮಾಡಿರೋದು ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂದರೆ ಸ್ಮೆಲ್ಲು ಒಂದು ಸ್ವಲ್ಪ ಪರವಾಗಿಲ್ಲ, ತುಂಬ ಏನು ಇದಾಗೇನು ಬರಲ್ಲ, ಬಟ್ ಚೆನ್ನಾಗಿರುತ್ತೆ ಮಾತ್ರ, ಅದಂತ ಹೇಳ್ಬಲ್ಲೆ. ಒಂದ್ಸಲ ನೀವು ಟ್ರೈ ಮಾಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿ, ನಾವು ಮಾಮೂಲಿ ಶಾಂಪೂ ಹಾಕ್ಕೊಂಡು ಹಿಂಗೆ ಮಾಡ್ತೀವಿ, ಅದೇ ಥರ ಬಂದಿದೆ, ನೀಟಾಗಿ ಹೋಗುತ್ತೆ. ಪ್ಲಸ್ ನಿಮಗೆ ಕೂದಲು ಬೇಕಾಗುವ ನರಿಷ್ಮೆಂಟ್ ಕೂಡ ಸಿಗುತ್ತೆ ಆಯಿತಾ. ಮೇನ್ ಅದೇ ಬೇಕಲ್ವಾ, ಕೂದಲು ಚೆನ್ನಾಗಿ ನರಿಷ್ಮೆಂಟ್ ಇದ್ರೇ. ಮತ್ತು ಪ್ರೀಮೆಚ್ಯೂರ್ ಗ್ರೇ ಹೇರ್ ಬರುತ್ತಲ್ಲ, ಅಂದರೆ ಬೇಗ ಬಿಳಿ ಕೂದಲಾಗೋದು, ಅದೆಲ್ಲ ಅವಾಯ್ಡ್ ಮಾಡುತ್ತೆ ಫ್ರೆಂಡ್ಸ್.
ಸೊ ಯಾಕೆಂದರೆ ಆಮ್ಲಾದ್ ಹಾಕಿದ್ದೀವಿ, ಬ್ರಿಂಗ್ರಾಜ್ದು ಹಾಕಿದ್ದೀವಿ, ಆಮೇಲೆ ಮಾಮೂಲಿಯಾಗಿ ಶಾಂಪೂ ಥರನೇ ಇರುತ್ತೆ. ಇದು ಶಾಂಪೂ ಥರನೇ ಅನ್ಕೊಂಬಿಡಿ ಆಯಿತಾ. ಹೇರ್ ಮಾಸ್ಕ್ ಕಮ್ ಶಾಂಪೂ ಅಂತಲೇ ಅಂದ್ಕೊಳ್ಳಿ. ಸೊ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೀವೂ ಇದೆಲ್ಲ ಟ್ರೈ ಮಾಡ್ಕೊಂಬನ್ನಿ ಆಯಿತಾ. ಸೊ ನೀವೂ ಇದನ್ನು ಯೂಸ್ ಮಾಡಾದ್ಮೇಲೆ ಹೇಗೆ ಬಂತು ರಿಸಲ್ಟ್ ಅಂತಲೂ ಹೇಳಿ ನನಗೆ. ಸೊ ನಾನು ಏನು ಗೊತ್ತಾ, ನನಗೆ ನಾನೇನು ಮಾಡ್ಕೊತಾ ಇದ್ದೀನೋ ಅದನ್ನು ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇರೋದು ಆಯಿತಾ. ಸೊ ನಿಮಗೂ ಒಂದು ಸ್ವಲ್ಪ ಯೂಸ್ಫುಲ್ ಆಗಲಿ, ಚೆನ್ನಾಗಾಗಲಿ ಕೂದಲು ಅಂತ ಅಲ್ವಾ. ಸೊ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ. ಸೊ ವಿಡಿಯೋ ಇಷ್ಟಾದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಶೈನಿಂಗ್ ಥರ ಕಾಣಿಸುತ್ತೆ. ಸೊ ತುಂಬ ಜನ ಯಾರು ಕೇಳ್ತಾ ಇರ್ತೀರಲ್ಲ ಕೂದಲು ಉದ್ರೋಗ್ತಾ ಇದೆ ಅಂತ. ಸೊ ಅಂಥವರೆಲ್ಲ ಟ್ರೈ ಮಾಡಿ. ಹುಡುಗರಿಗಾದ್ರೆ ಏನು ಗೊತ್ತಾ, ನಿಮಗೆ ಆಲ್ಮೋಸ್ಟ್ ನಿಮಗೆ 1 ಮಂತೇ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಸ್ನಾನ ಮಾಡೋಕ್ಕಿಂತ ಮುಂಚೆ 1 hour ತೆಗೆದಿಟ್ಬಿಟ್ಟು ಆಮೇಲೆ ಮಾಡಿ ಆಯಿತಾ. ಆ ಥರ ಮಾಡ್ಕೊಳ್ಳಿ. ಅಥವಾ ಅರ್ಧ ಗಂಟೆ ಸಾಕು ಫ್ರೆಂಡ್ಸ್, ಅರ್ಧ ಗಂಟೆ ತೆಗೆದಿಟ್ಬಿಟ್ಟು ಮಾಡ್ಕೊಳ್ಳಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.